ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕರ್ಮಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾರೆ ಇವು ಒಳ್ಳೆ ಕರುಗಳಿವು. ಮುಂದೆ ದೊಡ್ಡ ಚಪ್ರದ ಎತ್ತಾಯ್ತವೆ ಇವು. ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ವಿಡಿಯೋ ಕೊನೆವರೆಗೂ ನೋಡಿ. ಸ್ವಲ್ಪ ಇದು ಮುಂದೆ ಹಿಂದೆ ಹೇಳ್ಕೊಳ್ಳೋಣ ಹಂಗೆ. ಅಣ್ಣ ನಿಮ್ಮ ಹೆಸರು? ಕಳೆಗೌಡ. ಯಾವೂರಣ್ಣ? ಮೈಸೂರು ತಾಲೂಕು ಜೈಪುರ ಹೋಬಳಿ ರಾಮನಹಳ್ಳಿ. ಅಣ್ಣ ಇವು ನಿಮ್ಮ ಕರುಗಳು ಏನು ಏಜ್ ಆಗವೆ? ಏಜ್ ಒಂದು 14 ತಿಂಗಳು. 14 ತಿಂಗಳು ಅಂದರೆ ವರ್ಷದ ಮೇಲೆ ಒಂದು 2 ತಿಂಗಳು ಅಷ್ಟೇ. 3 ತಿಂಗಳು ಅಷ್ಟೇ. ಅಂದರೆ ತುಂಬ ಚೆನ್ನಾಗವೆ, ಒಳ್ಳೆ ಲೆಂತು ಹೈಟ್ ಎಲ್ಲ. ಏನು ಬೆಲೆ ಆಗೋಣ ಇವು? ಬೆಲೆ ಇವು 380. ಸ್ವಲ್ಪ ಜೋರಾಗಿದೆ. 3,85,000. 3,85,000. ಅಂದರೆ ಮುಂದೆ ಒಂದಿನ ಟಾಪ್ ಎತ್ತಾಯ್ತವೆ. ಅಂದರೆ ಈಗೆಲ್ಲರೂ ಕಾಂಪಿಟೇಷನ್ ಬಿಟ್ಟಿದ್ದೀರಾ? ಇನ್ನೂ ಎಲ್ಲೂ ಬಿಟ್ಟಿಲ್ಲ, ಇದೇ ಫಸ್ಟು ಸ್ಪರ್ಧೆಗೆ ಅಂತ. ಇದೇ ಫಸ್ಟು. ಫಸ್ಟ್ ತುಂಬ ಚೆನ್ನಾಗವೆ ಇವು. ಈ ಗಂಟೆಗೆ ಎಲ್ಲೂ ಇನ್ನೂ ಹೋಗಿಲ್ಲ ಯಾವ ಜಾತ್ರೆಗೆ. ಮತ್ತು ಐನಗುಡಿಗೆ ಒಂದು ಜಾತ್ರೆ ಇದ್ದವು ಇವು. ಐನಗುಡಿಲಿ ಅಲ್ಲಿ ಬಿಟ್ಟರೆ ನೆಕ್ಸ್ಟು ಇದೇ ಜಾತ್ರೆ. ಯಾವ್ಯಾವ ಜಾತ್ರೆ ಮಾಡ್ತೀರಣ್ಣ ನೀವು? ನಾವು ಮುಡ್ತೋರೆ, ಚುಂಚನಕಟ್ಟೆ ಮತ್ತು ಇದೇ ಇವಿಷ್ಟು ಜಾತ್ರೆ ಮಾಡ್ತೀರಾ? 3 ಜಾತ್ರೆ ಮಾಡ್ತೀವಿ ಅಣ್ಣ. ಇವಕ್ಕೆಲ್ಲ ಏನೇನು ಮೇವು ಕೊಡ್ತೀರಾ ನೀವು? ತಿಂಡಿ, ಎಲೆಬೂಸ, ರಾವು ಎಲೆಬೂಸ, ಚಿನ್ನಿ ಪೀಸು, ಕಡಲೆಕಾಯಿ ಹಿಂಡಿ ಎಲ್ಲ ಕೊಡ್ತೀರಾ? ಅಂದರೆ ಅದು ಕೊಟ್ಟರೆ ಬಣ್ಣ ಕೆಡುತ್ತೆ ಅಂತಾರಲ್ಲ? ಬಣ್ಣ ಏನು ಕೆಡಲ್ಲ ಅಣ್ಣ, ಸ್ವಲ್ಪ ನೀರನ್ನು ಕೊಟ್ಟರೆ ದನನೂ ಚೆನ್ನಾಗಿ ಎಪ್ಪಾಗ್ತದೆ. ಅಂದರೆ ಚೆನ್ನಾಗಿ ಬಾಡಿ ಬೆಳುತ್ತೆ. ನೀವು ಬಣ್ಣ ಬರಲಿಕ್ಕೆ ಮಾಮೂಲಿ ಬೇಯಿಸಿ ತಿಂಡಿ ಕೊಡ್ತೀವಿ. ಬೇಯಿಸಿ ತಿಂಡಿ ಎಲ್ಲ ಥರದ ಕಾಳುಗಳೆಲ್ಲ ಒಡಿಸಿ ಎಲ್ಲ ಬೇಯಿಸಿ ಒನ್ ಟೈಮ್ ಕೊಡ್ತೀರಾ? ಅದು ಇದು ನೀವು ಪೇರ್ ತಂದದ್ದಾ ಅಥವಾ 120 ಜೊತೆ ಹಾಕಿದ್ದೀರಾ? ಪೇರ್ ತಂದಿದ್ದೆ ನಾವು. ಪೇರ್ ತಂದು ಎಲ್ಲಿ ತಂದ್ರಣ್ಣ ಇದು? ಬೆಂಗಳೂರು ಹತ್ರ ಕುಮಾರಣ್ಣ ಅಂತ. ಇವು ಘಾಟಿ ಜಾತ್ರೆಗೆ ಏನಾದ್ರು ಬಂದಿರೋಣ? ಘಾಟಿಗೆ ಬಂದಿಲ್ಲ. ಅಲ್ಲಲ್ಲ, ಅವ್ರು ಏನಾದ್ರು ಘಾಟಿಗೆ ಹಾಕಿದ್ರು? ಇಲ್ಲ. ಇವು ಇನ್ನೂ ಅಲ್ಲಿ ಬೀಳಕ್ಕೆ ಎಷ್ಟು ವರ್ಷ ಬೇಕು? ಇನ್ನು 1.5 ವರ್ಷ ಬೇಕು. 1.5 ವರ್ಷ ಅಂದರೆ ನೆಕ್ಸ್ಟ್ ವರ್ಷನೂ ಕೂಡ ಜಾತ್ರೆ ಬೀಳಲ್ಲ. ಈ ವರ್ಷ ಇನ್ನೊಂದು ವರ್ಷದ ಜಾತ್ರೆ ಬೀಳಲ್ಲ, ಆಚೆ ವರ್ಷದ ಜಾತ್ರೆ ಬೀಳ್ತದೆ. ಅಂದರೆ ಈಗ ಅಲ್ಲಾಗಿರೋದ್ರಲ್ಲೇ ಚಾಂಪಿಯನ್ ಆಗ್ತಾವೆ ನೆಕ್ಸ್ಟ್ ಸಲ. ಇದಕ್ಕೆ ಹಾಲು ಬೆಣ್ಣೆ ಏನಾದ್ರು ಕೊಡ್ತೀರಾ? ಹಾಲು ಬೆಣ್ಣೆ ಕೊಡ್ತೀರಾ? ಟೈಮ್ ಒಂದು 2.5 ಲೀಟ್ರ್ ಹಾಲು. 2.5 ಲೀಟ್ರ್ ಹಾಲು. ಈಗ ವ್ಯಾಪಾರ ಏನು ಹೇಳ್ತೀರಣ್ಣ? ವ್ಯಾಪಾರ ಈಗ 4.60. 4.60. 4,60,000. ತುಂಬ ಚೆನ್ನಾಗಿದ್ದಾವೆ ನೀವು. ಒಳ್ಳೆ ಲೆಂತು ಹೈಟ್ ಅಂತೂ ಸೂಪರ್ ಆಗಿದೆ. ನೆಕ್ಸ್ಟ್ ವರ್ಷ ನಿಮಗಿಂತ ಹೈಟಾಗಿ ಬೆಳೆದಿರ್ತಾವೆ ಅನ್ಸುತ್ತೆ. ಈಗಲೇ ನಿಮ್ಮ ಎದೆ ಮಟ್ಟ ಬರುತ್ತೆ. ಇವು ಬಿಟ್ಟು ಇನ್ಯಾವಿದಾವಣ್ಣ ನೀವು? ಇವೆಲ್ಲ ನಿಮ್ಮವೇ. ಬನ್ನಿ ಅಣ್ಣ ಹಂಗೆ. ಅದು ನೋಡಿ ಸ್ನೇಹಿತರೆ, ಇವು ಈಗ ಒಂದು 14 ತಿಂಗಳಷ್ಟೇ. ನೋಡ್ಬೋದು ಯಾವ ಲೆಂತ್ ಇದ್ದಾವೆ ಅಂತ. ಟಾಪ್ ಕರುಗಳು ಇಡೀ ಜಾತ್ರೆಗೆ ಇವು. ಇರಿ ಅಣ್ಣ, ಇವ್ಯಾರು ನಿಮ್ಮ ಸ್ನೇಹಿತರು? ಯಾವುದು? ಚೌಟ್ರಿ ಮಂಜು, ಮೈಸೂರು ನಾವು. ಅಣ್ಣ ಇವೇನು ಏಜ್ ಆಗವೆ? 1.5 ವರ್ಷ. ಬೆಲೆ ಅಣ್ಣ? 2.30. ನಾವೆಲ್ಲ ಕಾಂಪಿಟೇಷನ್ಗೆ ನೆಕ್ಸ್ಟು ಎಲ್ಲ ಇನ್ನೊಂದು 6 ತಿಂಗಳು ವರ್ಷಕ್ಕೆ. ಸೊ ಅಷ್ಟರಲ್ಲಿ ಇವೆಲ್ಲ ಬೆಳೆದಿರ್ತಾವಲ್ಲ, ಅಲ್ಲಾಗದಿರೋ ಪಾರ್ಟಿಲಿ ಇರ್ತವೆ. ಅವಾಗ ಕಾಂಪಿಟೇಷನ್ ಎಲ್ಲ ಮಾಡ್ಬೋದು. ಸೊ ಈಗ ಯಾರು ನೆಕ್ಸ್ಟ್ ವರ್ಷ ಕಾಂಪಿಟೇಷನ್ಗೆ ಬೇಕು ಅನ್ನೋರು ಈ ಥರದವು ತಗೋಕೆ ಸಾಕೊಂಡ್ರೆ ಆಗುತ್ತೆ. ಇವಕ್ಕೆ ಏನೇನು ಮೇವು ಕೊಡ್ತೀರಾ? ಎಲ್ಲ ಸೇಮ್ ಮೇವು. ಈಗೇನು ವ್ಯಾಪಾರ ಹೇಳ್ತಿದ್ದೀರಿ ಇದು? 3.20. ಆಯಿತು ಬನ್ನಿ. ಸ್ನೇಹಿತರೆ, ಇವು ಕೂಡ ತುಂಬ ಚೆನ್ನಾಗಿದ್ದಾವೆ. ಒಳ್ಳೆ ಜಾತಿಲಿ ಸ್ವಲ್ಪ ಬಣ್ಣ ಕೆಟ್ಟಿದ್ದಾವೆ ಅಷ್ಟೇ. ಯಾರು ತಗೊಂಡೋಗಿ ಸಾಕೊಂಡ್ರೆ ತುಂಬ ಚೆನ್ನಾಗಿರ್ತವೆ ಎತ್ತುಗಳು. ನೋಡಿ ಸ್ನೇಹಿತರೆ, ಇವು ಕೂಡ ಒಳ್ಳೆ ಎತ್ತು ಚೆನ್ನಾಗಿ. ಸ್ವಲ್ಪ ಹಿಂದೆ ಹೇಳಿರೋಣ. ಇದು ನೋಡೋದು ತುಂಬ ಒಳ್ಳೆ. ಎಷ್ಟಲ್ಲ ನಾವು? 2 ಅಲ್ಲ. 1 ತಿಂಗಳಾಗೈತೆ ಅಷ್ಟೇ. ಅಲ್ಲಾಗದಿರೋ ಪಟೇಲ್ ಫಸ್ಟ್ ಪ್ಲೇಸ್. ಇವಾಗ ಎಲ್ಲ ಜಾತ್ರೆಗೂ ಫಸ್ಟ್ ಆಗೋದು ಅಂದರೆ 2 ಅಲ್ಲಲ್ಲಿ ಎಲ್ಲ ತಗೋ ಫಸ್ಟ್ ಆಗಿವೆ. ಮುಡುಕ್ತೋರ್ನಲ್ಲೂ ನಮಗೆ ಫಸ್ಟ್ ಆಗೋದು ಫಸ್ಟ್ ಪ್ಲೇಸ್. ಜಾತ್ರೆನಲ್ಲೂ ಫಸ್ಟ್ ಪ್ರೈಜ್ ಆಗಿರೋದು. ಅಂದರೆ ಎಲ್ಲೂ ಕೂಡ ಫಸ್ಟ್ ಆಗ್ಬೋದು. ಇಲ್ಲಿ ಕೂಡ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಈ ಜಾತ್ರೆನಲ್ಲಿ ಇದಕ್ಕಿಂತ ಇನ್ನೂ ದೊಡ್ಡದು. ನಾವು 2 ಅಲ್ಲಲ್ಲಿ ಅಲ್ಲಾಗೋದು ಪಂಡಿಲಂತೂ ಇವಾಗ ಎಲ್ಲ ಜಾತ್ರೆಲ್ಲೂ ಇಲ್ಲಿ ಗಂಟನೂ ಪ್ರಶ್ನೆ ಮಾಡ್ತಾರಂತ. ಅಂದರೆ ಈ ಜಾತ್ರೆಯಲ್ಲಿ ಕಾಂಪಿಟೇಷನಲ್ಲಿ ಹೇಗೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇನ್ನೂ ಹೆಚ್ಚಾಗಿರೋ ದನ ಇದ್ರು ಇರ್ಬೋದು, ನಮ್ಮವೇ ಹೆಚ್ಚು ಅಂತ ಹೇಳೋಕ್ಕಾಗಲ್ಲ. ಅಂದರೆ ಮರಕ್ಕಿಂತ ಮರ ದೊಡ್ಡದಿರುತ್ತೆ. ಡಾಕ್ಟ್ರು ಸೆಲೆಕ್ಷನಲ್ಲಿ ಆದರೆ ಫಸ್ಟ್ ಆಗ್ತದೆ ಗ್ಯಾರಂಟಿ ಫಸ್ಟು. ಯಾಕಂದರೆ ಅವು ಇರೋದಕ್ಕೆ ಜಾತಿ ಕುಲ ಎಲ್ಲ ಈ ಏಜ್ಗೆ ಪ್ಯಾಚ್ ಮಾಡ್ತಾರೆ. ಇವಕ್ಕೆ ಪ್ಯಾಚ್ ಅನ್ನೋದೇ ಇಲ್ಲ, ಎಲ್ಲ ಏನಿದೆ ಒರಿಜಿನಲ್ ಕೊಂಬು. ಒರಿಜಿನಲ್ ಏನೈತೆ ಒರಿಜಿನಲ್ ಐತೆ. ಅಂದರೆ ತುಂಬ ಚೆನ್ನಾಗಿ ಒಳ್ಳೆ ಸೈಜು. 2 ಅಲ್ಲಿಗೆ ಹೆಚ್ಚಾಗಿದ್ದಾವೆ, 4 ಅಲ್ಲಿ ನೀಡಿದ್ದಾವೆ. ಇಲ್ಲೂ ಅಂದರೆ ಏನು ರಾಜಕೀಯ ಇಲ್ಲ ಅಂತಂದರೆ ಇವಾಗ ಪಕ್ಕ ಆಗುತ್ತೆ. ಪಕ್ಕ ಆಗುತ್ತೆ.
ಯಾಕಂದರೆ ಈಗ 1.5 ವರ್ಷದಿಂದ ಇವು ಎಲ್ಲ ಜಾತ್ರೆಗಳು ಎಲ್ಲ ಪಾರ್ಟಿಯಲ್ಲಿ ವರ್ಷದಿಂದನೂ ಬರೀ ಪೇಜೆ ಮಾಡ್ಕೊಂಡಿದ್ದೀವಿ. ಇವಣ್ಣ ಮಂಡ್ಯದಲ್ಲಿ ಇದ್ದು ಅನ್ಸುತ್ತಲ್ಲ ಇವತ್ತುಗಳು? ಮಂಡ್ಯದ ತಂದಿರಲಿಲ್ಲ, ನಮ್ಮ ಮೈಸೂರಿನವರಿಗೆ ಮೈಸೂರು ಹತ್ರ ನಾವು ಮಂಡ್ಯಕ್ಕೆ ಹೋಗಿದ್ದು ಇಡೀ ಬೆಂಗಳೂರು ಗಂಟ ಸುತ್ಕೊ ಬಂದವ. ಅಂದರೆ ತುಂಬ ಒಳ್ಳೆ ಸೈಜ್ ಇರೋ ಎತ್ತುಗಳು, ಸೈಜು ತೂಕ ಆಮೇಲೆ ಎಲ್ಲ ಕಡೆ ಚಾಂಪಿಯನ್ ಆಗಿರೋದ್ರಿಂದ ಎಲ್ಲ ಕಡೆ ಹೋಗಿದ್ದಾವೆ. ಆಗಿ ಬಂದವೆ, ಎಲ್ಲ ಕಡೆ ಫಸ್ಟ್ ಆಗಿದೆ ಎಲ್ಲ ಪಾರ್ಟಿ. ಇವಕ್ಕೇನೇನು ಮೇವು ಕೊಡ್ತೀರಣ್ಣ? ಸೇಮ್ ಮುಟ್ಟು ಬೂಸ ಹಿಂಗೆ ಎಲ್ಲ ಕೊಡ್ತಾ ಇದ್ದೀವಿ. ಎಲ್ಲ ಕೊಡ್ತೀರಾ? ಹಾಲು ಬೆಣ್ಣೆ ಏನಾದ್ರು ಕೊಡ್ತೀರಾ? ಅದು ಜಾತ್ರೆ ಟೈಮ್ಗೆ ಪ್ರತಿಯೊಂದು ದನಿಗೂ ಹಾಲು ಬೆಣ್ಣೆ ಹಾಕಲಿಲ್ಲ ಅಂತಂದರೆ ದನ ಚೆನ್ನಾಗಲ್ಲ, ಕಲ್ಲಾಗಲ್ಲ. ಅಂದರೆ ಅದು ಶೈನಿಂಗ್ ಎಲ್ಲ ಬರಬೇಕು. ಎಲ್ಲ ಬರಬೇಕು ಅಂದ್ರೆ ಹಾಲು ಬೆಣ್ಣೆ ಕೊಡಬೇಕು. ಇವೇನು ವ್ಯಾಪಾರ ಹೇಳ್ತೀರಣ್ಣ? ಇವಾಗ ಇವು 4 ಲಕ್ಷ ತಂದಿರೋದಣ್ಣ? ತಂದಿರೋದು 3.25. 3.25 ಅಂದರೆ 4 ಲಕ್ಷ ವ್ಯಾಪಾರ ಹೇಳ್ತೀರಾ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. 9945 42 8013 8013. ಅಂದರೆ ನಿಮ್ಮ ಹತ್ರ ಮನೆಯಲ್ಲಿ ಯಾವಾಗಲೂ ಇರ್ತವೆ? ಮನೇಲಿ ಯಾವಾಗ ಸ್ನೇಹಿತರೆ ತುಂಬ ಚೆನ್ನಾಗವೆ, ಎಲ್ಲ ಆಗ್ದಿರೋ ಪಾರ್ಟಿಲಿ ಎಲ್ಲ ಕಡೆ ಚಾಂಪಿಯನ್ನು. ಇವಾಗ ಇರೋದು ನಮ್ಮ ಎಡಳ್ಳಿಲಿ ಮಧು ಅಂತ. ಅಂದರೆ ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಇವು ಬೇಕು ಅಂದರೂ ಕೂಡ ಕೊಡಿಸ್ತೀರಿ. ಆಯ್ತುಗಳು ಬನ್ನಿ. ಪಕ್ಕಕ್ಕೆ ಬನ್ನಿ ಅಣ್ಣ. ಇವೇನು ಏಜ್ ಆಗವೆ? ಇವು 4 ಇವಾಗ 4 ಕಲ್ಲು. 4 ಇವಾಗ ಒಂದು ಮಲ್ತಿದ್ದಾವೆ. 4 ಕಲ್ಲು ಇವು. ಅಂದರೆ ಇವು ಏನು ಬೆಲೆ ಆಗವೆ? ಇವು ಅಣ್ಣ 2,10,000. 2,10,000. ಅಂದರೆ ಒಳ್ಳೆ ಬೆಲೆನೇ ಅದು ಅಂತ, ಏನು ಅತಿ ಬೆಲೆ ಇಲ್ಲ. ಅಂದರೆ ಇವು ಕೆಲಸ ಎಲ್ಲ ಮಾಡಿದಾವ? ಕೆಲಸ ಎಲ್ಲ ಚೆನ್ನಾಗಿ ಮಾಡವ. ಗಾಡಿ ಕೆಲಸ ಉಳಿ ಕೆಲಸ ಎಲ್ಲ ಚೆನ್ನಾಗಿ ಮಾಡವ. ಅಂದರೆ ಶೋಕಿಗೂ ಹೋಗ್ತವೆ, ಕೆಲಸಕ್ಕೂ ಹೋಗ್ತವೆ. ಇವು ಯಾವ ಊರು? ಇವು ನಮ್ಮ ಎಡಳ್ಳಿ ಪಟೇಲ್ರು. ನಿಮ್ಮ ಎಡೆಯಲ್ಲಿ ನಮ್ಮ ಮೈಸೂರು ಪಕ್ಕನೇ. ಮೈಸೂರು ಪಕ್ಕನೇ. ಸರ್ ಇವೆಲ್ಲ ಒಂದೇ ಊರವರು, ಎಲ್ಲ ಒಟ್ಟಿಗೆ ಒಂದೇ ಚಪ್ರದ ಅಕ್ಕಪಕ್ಕ ಎಲ್ಲ ಸ್ನೇಹಿತರೆ, ಎಲ್ಲ ಎತ್ತುಗಳಿಂದನೇ ಸ್ನೇಹಿತರು. ಎಲ್ಲರೂ 2 ಜೊತೆ ಇದ್ದಾವೆ. 2 ಜೊತೆ ಎಲ್ಲ ಶೋಕಿಗೋಸ್ಕರನೇ ಕಟ್ಕೊಂಡು. ನೀವು ಹೆಣ್ಣಸ್ಗಳು ಏನಾರು ಸಾಕ್ತಿದ್ದೀರಾ? ಹೆಣ್ಣಸ್ಗಳು ಅಂದ್ರೆ ಇಲ್ಲ ಕಿಸ್ಗಳಿವೆ. ಅಲ್ಲ, ಈ ನಾಟಿ ಹಸು ಇಲ್ಲ, ಒಂದೇ ಒಂದು ಮಡಿ ಕಡಿಮೆ ನಾಟಿ ಹಸು. ಅಂದರೆ ಒಂದು ಹಸು ಸಾಕಿದ್ದೀರಾ? ಒಂದು ಹಸು ಸಾಕೋರು ಅದು ಓಕೆ. ಎಲ್ಲರೂ ಒಂದೊಂದು ಆ ಥರ ಸಾಕೋರೆ ಇಡೀ ದೇಶ ತುಂಬ ಆಗೋಯ್ತವೆ. ನೀವೆಲ್ಲ ಊರಿಗೆ ಕೊಡ್ತೀರಾ ಅದಕ್ಕೆ? ಸರ್ ಫಸ್ಟ್ ಒಂದು ಸಾರಿ ಈಗ ಬೊಮ್ಮನಹಳ್ಳಿ ಅಂತ ಇದೆ, ಈ ಬೇಬಿ ಬೆಟ್ಟದ ಪಕ್ಕದಲ್ಲೇ ಬೊಮ್ಮನಹಳ್ಳಿ ಅಂತ ಇದೆ, ಅಲ್ಲಿ ಬಂದು ಕೊಡ್ಸ್ಕೊಂಡು ಹೋಗಿದ್ವಿ. ಈಗ ಎಲ್ಲಿ ಕೊಡಿಸ್ತೀರಾ? ಇವಾಗ ಇನ್ನೂ ಊರಿಗೆ ಬಂದಿಲ್ಲ. ಇನ್ನೂ ಬಂದಿಲ್ಲ. ಚೆನ್ನಾಗಿ ಅಂದರೆ ಒಂದು ಹಸು ಸಾಕಿದ್ದೀರಾ ಮನೆಗೂ ಅಂತ? ಅದೇ ಥರ ಎಲ್ಲರೂ ಒಂದೊಂದು ಹಸು ಸಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಆಗುತ್ತೆ. ಬನ್ನಿ ನಾ ಪಕ್ಕದ. ನೀವು ಬಂದು ಇವಾಗ 2 ಅಲ್ಲ? ಇವು ಈಗ 2 ಬಿದ್ದಾವೆ ಇವಾಗ. ಇವಾಗ 2 ಬಿದ್ದಾವೆ. ಈಗ 2 ಅಂದರೆ ಇದು ಏನು ಬೆಲೆ ಆಗವೆ? ಇವು 3 ಲಕ್ಷ ಹೇಳ್ತೀವಿ ವ್ಯಾಪಾರ. 3 ಲಕ್ಷ. ನೀವು ತಂದಿರೋದು 5 ಲಕ್ಷ? 2,05,000 ತಂದಿರೋದು. ಇವು ಅಣ್ಣ ಕಾಂಪಿಟೇಷನ್ಗೆ? ಇವು ಕಾಂಪಿಟೇಷನ್ಗೆ ಅಂತ ಬಳಸಿದ್ದೀವಿ. ಅಂದರೆ ಜಾತಿ ಕುಲ ಇದ್ರೆ ಕೊಡ್ತಾರಲ್ಲ, ಆಮೇಲೆ ಆ ಕಡೆ ಹೋದವರೆಲ್ಲ ಗೆಲ್ಲಕ್ಕಾಗಲ್ಲ, ಸೋಲ್ಬೇಕು. ಕಾಂಪಿಟೇಷನ್ ಮೇಯ್ನ್, ಅಂದರೆ ಪಾರ್ಟಿಸಿಪೇಟ್ ಮಾಡೋದು, ಗೆಲ್ಲೋದು ಬಿಡೋದು, ಆಮೇಲೆ ಹೋಗ್ಬೇಕು ಅಂತ. ಇವಕ್ಕೇನು ಇದು ಮೇವು ಕೊಡ್ತೀರಾ? ಸೇಮ್ ಏನು ಇದೆ ಎಲ್ಲ ಅದೇ, ಒಟ್ಟು ಬೂಸ ಹಿಂಡಿ ಅದೇ ಕೊಡೋದು. ಹುಳ್ಳಿ ನುಚ್ಚು. ಸರಿ ಅಣ್ಣ, ಅವಕ್ಕೆ ಬನ್ನಿ. ನೋಡಿ ಸ್ನೇಹಿತರೆ, ಈ ಚಪ್ಪರ ಪೂರ್ತಿ ಒಳ್ಳೊಳ್ಳೆ ಎತ್ತುಗಳವೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ಬೇಕು ಅಂದ್ರೂ ಕೂಡ ಕೊಡಿಸ್ತಾರೆ, ಯಾಕೆಂದರೆ ಎಲ್ಲರದ್ದು ಕಾಂಟ್ಯಾಕ್ಟ್ ನಂಬರ್ ಇಲ್ಲ. ಅಣ್ಣ ಇವು ಏನೆಲ್ಲಾಗವೆ? ಇನ್ನೂ ಅಲ್ಲಾಗಿಲ್ಲ. ಇನ್ನೂ ಅಲ್ಲಾಗಿಲ್ಲ? ಹಾಲಲ್ಲು? ಇನ್ನೂ ಅಲ್ಲಾಗಿಲ್ಲ. ಹಾಲಲ್ಲಿ ಕರು. ಏನು ಬೆಲೆ ಆಗೋಣ ಇವು? 1,60. ಇವೇ ಅರೋಣ ನಿಮ್ಮವು? ಅಂದರೆ ಇವು ಬೇಕು ಅಂದ್ರೂ ಕೂಡ, ಯಾವ ಬೇಕು ಅಂದ್ರೂ ಈ ಚಪ್ರದಲ್ಲೆಲ್ಲ ಸಿಗ್ತವೆ. ಆಮೇಲೆ ಹೊರಗಡೆನೂ ನಮ್ಮ ಸ್ನೇಹಿತರು ತುಂಬ ದನ ಸಾಕಿದ್ದಾರೆ. ಸೊ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡಿಸ್ತೀರಿ? ಯಾವ ಬೇಕಾದ್ರೂ ದನ ಕೊಡಿಸ್ತಾರೆ. ಯಾಕಂದರೆ ಹಳ್ಳಿ ಕರ್ತಲ್ಲಿ ಉಳಿಬೇಕು ಅಂತಂದರೆ ಎಲ್ಲ ನಮ್ಮ ಸ್ನೇಹಿತರು, ಹಾಗೆ ಎಲ್ಲರೂ ಒಂದೊಂದು ಹಸುಗಳು ಕೂಡ ಸಾಕ್ತಾ ಇದೀವಿ ನಾವು. ಸೊ ಹಾಗಾಗಿ ಅವಾಗ ಒಂದೊಂದು ಹಸು ಒಂದೊಂದು ಕರು ಹಾಕಿದ್ರೆ ತುಂಬ ಜಾಸ್ತಿ ಬೆಳೆಯುತ್ತದು. ಥ್ಯಾಂಕ್ ಯು.